ನೋಡಿ, ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ A2 ದರ್ಶನ್ ಬಳ್ಳಾರಿ ಜೈಲಲ್ಲಿ ಟೆನ್ಷನ್ನಲ್ಲೇ ದಿನ ಕಳೀತಾ ಇದ್ದಾರೆ. ಅದರಲ್ಲೂ ಇವತ್ತು ಮೇಜರ್ ಡೇ, ಮೋಸ್ಟ್ ಪ್ರಾಬಬ್ಲಿ ಇವತ್ತು ಮಧ್ಯಾಹ್ನದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬಹುದು. ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ಡೆಡ್ಲಿ ಮರ್ಡರ್ ಕೇಸ್ ಇದೆಯಲ್ಲ, ಈ ಕೇಸ್ಗೆ ಬಹುದೊಡ್ಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಬಿಗ್ ಟ್ವಿಸ್ಟ್? ಡೀಟೇಲ್ಸ್ ಬರ್ತಾ ಇದೆ ನೋಡಿ ವಿಸ್ತಾರ ನ್ಯೂಸ್ನಲ್ಲಿ. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಸ್ತಾರ ಬ್ರೇಕ್ ಮಾಡ್ತಾ ಇದೆ. ದಾಸನ ಮತ್ತೊಂದು ಸುದ್ದಿ, ದರ್ಶನ್ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ಗಳು ಪತ್ತೆಯಾಗಿದ್ದಾವೆ. ಆ ಎವಿಡೆನ್ಸ್ ಎಷ್ಟು ಮುಖ್ಯ ಆಗುತ್ತೆ, ಆ ಎವಿಡೆನ್ಸ್ ಏನು? ವಿಸ್ತಾರ ನ್ಯೂಸ್ ದಾಸನ ಮತ್ತೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಇದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ರೇಣುಕಾಸ್ವಾಮಿಯ ಮರ್ಡರ್ ಕೇಸಲ್ಲಿ ಬಳ್ಳಾರಿ ಜೈಲಲ್ಲಿ ಇದ್ದಾರೆ ದರ್ಶನ್. ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಟಿವಿ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ದಾಸನ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ. ಲುಮಿನನ್ ಟೆಸ್ಟ್ನಲ್ಲಿ ದರ್ಶನ್ ಕ್ರೌರ್ಯ ಪಟ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ನಿಂದ ಮಹಾಚಿತ್ರ ಹಿಂಸೆಯನ್ನ ಕೊಡಲಾಗಿದೆ. ಬೂಟ್ ಕಾಲಲ್ಲಿ ಒದ್ದು ರೇಣುಕಾಸ್ವಾಮಿಯ ಮರ್ಡರ್ ಮಾಡಲಾಗಿದೆ. ಕೊಲೆ ಕೇಸಲ್ಲಿ ಪ್ರಮುಖ ಎವಿಡೆನ್ಸ್ ದರ್ಶನ್ ಧರಿಸಿದಂತಹ ಆ ಶೂ, ಅದು ಪತ್ತೆಯಾಗಿದ್ದಲ್ಲಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ. ಅದನ್ನ ಪೊಲೀಸರು ಸೀಸ್ ಮಾಡಿದ್ರು. ಇದು ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಕೊಡುತ್ತೆ, ಬಹುದೊಡ್ಡ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದು ದರ್ಶನ್ ಅಂತ ಹೇಳಲಾಗಿತ್ತು. ಸೊ ಈ ಸಂಬಂಧ ಆ ಬೂಟ್ ಕಾಲಲ್ಲೇ ಒದ್ದಿದ್ದು ಅಂತ, ಅದರಿಂದಲೇ ಸತ್ತಿದ್ದು ರೇಣುಕಾಸ್ವಾಮಿ ಅಂತ. ಹಾಗಾಗಿ ಶೂ, ದರ್ಶನ್ ಅವತ್ತು ಧರಿಸಿದಂತಹ ಆ ಒಂದು ಶೂ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹೇಳಿದ್ನಲ್ಲ, ಈಗಾಗಲೇ ಲ್ಯೂಮಿನಲ್ ಪರೀಕ್ಷೆಗೆ ಕಳಿಸಿದ್ರು ಪೊಲೀಸರು. ಟೆಸ್ಟ್ ಟೈಮ್ನಲ್ಲಿ ಆ ಶೂನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿವೆ. ಅಲ್ಲಿಗೆ ಟೆಸ್ಟ್ ರಿಪೋರ್ಟ್ನಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದು ಕನ್ಫರ್ಮ್. ರೇಣುಕಾಸ್ವಾಮಿಗೆ ಶೂ ಕಾಲಲ್ಲಿ ಒದ್ದು ಚಿತ್ರ ಹಿಂಸೆ ಕೊಟ್ಟಿದ್ದು ದಚ್ಚು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಮೂರನೇ ಮುಖ್ಯ ಎವಿಡೆನ್ಸ್ ಇದೆ. ಈ ಹಿಂದೆ ಅವತ್ತು ದರ್ಶನ್ ಧರಿಸಿದಂತಹ ಟಿ ಶರ್ಟ್ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ರಕ್ತದ ಕಲೆಯ ಮುಖ್ಯ ಎವಿಡೆನ್ಸ್ ಆಗಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಟೆಸ್ಟ್ ರಿಪೋರ್ಟ್ನಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದು ಅಲ್ಲಿಗೆ ಸಾಬೀತಾಯಿತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಇವತ್ತೊಂದು ರೀತಿಯಾಗಿ ಬಿಗ್ ಡೇ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಬಳ್ಳಾರಿ ಜೈಲಲ್ಲಿ ಟೆನ್ಷನ್ ನಲ್ಲಿದ್ದಾರೆ ದರ್ಶನ್. ಇದೀಗ ಬಹುದೊಡ್ಡ ಟ್ವಿಸ್ಟ್ ಏನಂತಂದ್ರೆ, ಆ ಧರಿಸಿದ್ದ ಶೂ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಕೇಸ್ನಲ್ಲಿ ಅಂತ. ಎಸ್, ಈ ಹಿಂದೆ ಪವಿತ್ರ ಗೌಡಳ ಶೂ ಚಪ್ಪಲಿ ಏನಿದೆ ಅದರಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತ ಹೇಳಿ ಅದೊಂದು ಎವಿಡೆನ್ಸ್ ಆಗಿತ್ತು. ಈಗ ದರ್ಶನ್ ಅವರ ಧರಿಸಿದ್ದಂತಹ ಶೂ ಏನಿದೆ ಅದನ್ನು ಟೆಸ್ಟಿಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನನ್ನು ಒದ್ದು, ಅಂದರೆ ರೇಣುಕಾಸ್ವಾಮಿಯನ್ನು ಒದ್ದು ಚಿತ್ರಹಿಂಸೆ ನೀಡಿ ಆತನನ್ನು ಕೊಲ್ಲಲಾಗಿದೆ ಅಂತ ಹೇಳಿ ಇದೊಂದು ಪ್ರೂವ್ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಎವಿಡೆನ್ಸ್ಗಳೇನಿದ್ದಾವೆ, ಎವಿಡೆನ್ಸ್ನಿಂದಾಗಿ ಈ ಒಂದು ಚಾರ್ಜ್ ಶೀಟ್ ಬಲವಾಗಿ ಇದಾಗುತ್ತೆ ಮತ್ತು ಪ್ರಕರಣಕ್ಕೂ ಕೂಡ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ FSL ಮುಖಾಂತರ ದೃಢೀಕರಿಸಿ ಇಂತಹ ಒಂದು ಕೃತ್ಯ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ರಿಪೋರ್ಟ್ ಅನ್ನ ಪೊಲೀಸರು ಈಗಾಗಲೇ ಸಿದ್ಧ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಸಿದ್ಧತೆಗಳಲ್ಲಿ ಈಗ ಸಿಕ್ಕಿರುವಂತಹ ಲೂಮಿನಲ್ ಟೆಸ್ಟ್ ಏನಿದೆ ಆ ಟೆಸ್ಟ್ನ ವರದಿ ಕೂಡ ಪಾರ್ಟ್ ಆಫ್ ದಿ ಎವಿಡೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಅಂದರೆ ಆತನನ್ನ ಈ ಹಿಂದೆ ಆತನ ಗುಪ್ತಾಂಗಕ್ಕೆ ಅಂದರೆ ಮರ್ಮಾಂಗಕ್ಕೆ ಒದ್ದು ಹಲ್ಲೆಯನ್ನು ಮಾಡಲಾಗಿತ್ತು ಅಂತ ಹೇಳಿ ಒಂದು ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಈ ಆರೋಪಕ್ಕೆ ಪುಷ್ಟೀಕರಿಸಲು ಈ ಲೂಮಿನಲ್ ಟೆಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಈ ಒದ್ದಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಪ್ರೂಫ್ ಗಾಗಿ ಪೊಲೀಸರು
ದರ್ಶನ್ ಮನೆಯಲ್ಲಿ ಶೂಗಳನ್ನು ಜಪ್ತಿ ಮಾಡಿಕೊಳ್ತಾರೆ. ಜಪ್ತಿ ಮಾಡಿದಂತಹ ನಂತರ ಅದನ್ನು FSLಗೆ ರವಾನೆ ಮಾಡಲಾಗುತ್ತೆ. ಈಗ ಅದರ ಒಂದು ರಿಪೋರ್ಟ್ ಪಾಸಿಟಿವ್ ಬಂದಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಎವಿಡೆನ್ಸ್ಗಳು ಸೇರ್ತಾ ಹೋಗುತ್ತೆ. ಅಂದರೆ ಈ ರೀತಿಯಾಗಿ ಹತ್ಯೆಯನ್ನು ನಡೆಸಲಾಗಿದೆ ಅಂತ ಹೇಳಿ ಒಂದು ದೃಢೀಕರಿಸೋದಕ್ಕೆ ಬೇಕಾದಂತಹ ಎವಿಡೆನ್ಸ್ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಲೂಮಿನಲ್ ಟೆಸ್ಟನ್ನು ಕೂಡ ಅದರ ವರದಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿ ಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂದು ಅಥವಾ ನಾಳೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಬಂದ ಬಳಿಕ ಯಾವ ಒಂದು ಕುತೂಹಲ ಅಂಶಗಳು ಹೊರಬೀಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಓಕೆ ಅಭಿಷೇಕ್, ಹಾಗೆ ಹೊಲ್ಡಲ್ಲೇ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನೋಡಿ, ದರ್ಶನ್ ವಿರುದ್ಧ ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈಗ ಆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನುವಂತಹ ಕುತೂಹಲ ಇದೀಗ ಮನೆ ಮಾಡ್ತಾ ಇದೆ. ದರ್ಶನ್ ವಿರುದ್ಧ ನಿರ್ಣಾಯಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಸೆರೆವಾಸವನ್ನ ಅನುಭವಿಸ್ತಾ ಇದೆ. ಇವತ್ತು ಮಧ್ಯಾಹ್ನದ ಒಳಗಡೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದಾವೆ. ನೋಡಿ, ಸುಮಾರು 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ತಯಾರು ಮಾಡಿದ್ದಾರೆ. ಓವರ್ ಆಲ್ 17 ಆರೋಪಿಗಳ ವಿರುದ್ಧ 200 ವಿಟ್ನೆಸ್, 66 ಎವಿಡೆನ್ಸ್. ನೋಡಿ, ರೇಣುಕಾಸ್ವಾಮಿ ಕೊಲೆ ಆದಮೇಲೆ 88 ದಿನಗಳಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಚಾರ್ಜ್ ಶೀಟನ್ನು. ಕೆಲವೊಂದಿಷ್ಟು ಅಂತಿಮ ಹಂತದ ಕೆಲಸಗಳು ಬಾಕಿ ಇದ್ದ ಹಿನ್ನೆಲೆಗೆ ಅದು ಪೋಸ್ಟ್ಪೋನ್ ಆಯಿತು. ಇವತ್ತು ಮಧ್ಯಾಹ್ನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಟೆನ್ಷನ್ನಲ್ಲಿದ್ದಾರೆ. ಮತ್ತೊಂದು ಕಡೆ TV ಬೇಕು ಅಂತ ಬೇರೆ ಬೇಡಿಕೆಯನ್ನಿಟ್ಟಿದ್ದಾರೆ. ಏನಾಗುತ್ತೆ ಅನ್ನೋ ಅಪ್ಡೇಟನ್ನು ತೆಗೆದುಕೊಳ್ಳೋದಕ್ಕೆ. ನೋಡಿ, 4800 ಪುಟಗಳ ಈ ದೋಷಾರೋಪ ಪಟ್ಟಿ ಸಿದ್ಧತೆಗೆ ಎಷ್ಟಾಗಿತ್ತು ಗೊತ್ತಾ ಖರ್ಚು? ಸುಮಾರು 1 ಲಕ್ಷ ಖರ್ಚಾಯಿತು. 4800 ಪುಟಗಳ ದೋಷಾರೋಪ ಪಟ್ಟಿ ಸಿದ್ಧತೆಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ತನಿಖೆಯ ಅಂತಿಮ ಹಂತದಲ್ಲೂ ಕೂಡ ಈ ಕೇಸ್ ಯಾಕೋ ದುಬಾರಿ ಅಂತ ಅನಿಸ್ತಾ ಇದೆ. ನೋಡಿ, ಓವರ್ ಆಲ್ ತನಿಖೆಗಾಗಿ, ಈ ಕೇಸ್ ತನಿಖೆಗಾಗಿ 7 ಲಕ್ಷ ಖರ್ಚು ಮಾಡಿದ್ದಾರೆ. 22 ಬಂಡಲ್ ಚಾರ್ಜ್ ಶೀಟು, ಒಂದೊಂದರಲ್ಲಿ 90,000 ಪುಟ. ಈ 90,000 ಪುಟಗಳಿಗೆ 1 ರೂಪಾಯಿ ಅಂತ ಅಂದ್ಕೊಂಡ್ರು ಕೂಡ 90,000 ರೂಪಾಯಿ ಖರ್ಚಾಗೋಯ್ತಲ್ಲ. ಇನ್ನುಳಿದ 10,000 ಈ ಕವರು, ಬೈಂಡಿಂಗು ಅಂತ ಕೆಲಸಗಳು ಬರ್ತಾವಲ್ಲ, ಪಿನ್ ಹೊಡೆಯೋದು, ಆ ರೀತಿಯ ಕೆಲಸಗಳಿಗೆ ಇನ್ನು 10,000 ಖರ್ಚಾಗುತ್ತೆ. ಯಾಕೋ ಈ ಕೇಸ್ ದುಬಾರಿ ಅಂತ ಅನಿಸ್ತಾ ಇದೆ ಡೇ ಒನ್ನಿಂದನೂ ಕೂಡ. ಸೊ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೆಟ್ರೋಲ್ ಖರ್ಚು, ಸಿಬ್ಬಂದಿಗಳ ಖರ್ಚು ವೆಚ್ಚಗಳಿರ್ತವೆ, ಪೆಟ್ರೋಲ್ ಚಾರ್ಜಸ್ ಇರ್ತವೆ. ಅಲ್ಲಿ ಸ್ಟೇಯಿಂಗ್, ಈಗ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಅಥವಾ ಚಿತ್ರದುರ್ಗ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆಗೆ ಅಂತೇಳಿ ಪೆಟ್ರೋಲ್ ಖರ್ಚು, ಅದು ಊಟ ತಿಂಡಿ ಅಂದ್ಕೊಂಡು 7 ಲಕ್ಷ ಖರ್ಚಾಗಿದೆ ಓವರ್ ಆಲ್. ಸೊ ಈ 90,000 ಪುಟಗಳಿಗೆ 1 ರೂಪಾಯಿ ಅಂದ್ಕೊಂಡ್ರು 90,000. ಈ 1 ಲಕ್ಷ ಖರ್ಚಾಗೋಗಿದೆ ಇದರಲ್ಲೇ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. ನೋಡಿ, ಕೋರ್ಟು ವಕೀಲರಿಗೆ ಎಲ್ರಿಗೂ ಕೊಡಬೇಕಲ್ಲ, ಅದಕ್ಕೆ 22 ಸೆಟ್ ಚಾರ್ಜ್ ಶೀಟನ್ನು ರೆಡಿ ಮಾಡಲಾಗಿದೆ. ಮತ್ತೊಂದು ಕಡೆ ACP ಕಚೇರಿಯಲ್ಲಿ ಚಂದನ್ರಿಂದ ನಿರಂತರವಾಗಿ ಚಾರ್ಜ್ ಶೀಟ್ ಕೆಲಸಗಳು ಸಾಗ್ತಾ ಇದೆ. ಅಂತಿಮ ಹಂತದ ಸಿದ್ಧತೆಗಳು, ಕ್ರಾಸ್ ವೆರಿಫಿಕೇಶನ್ಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಯಾವುದೇ ತಪ್ಪಾಗದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ACP ಚಂದನ್. ಚಾರ್ಜ್ ಶೀಟ್ ಸಲ್ಲಿಕೆಗೆ ಬರೀ ಪೊಲೀಸರಷ್ಟೇ ಅಲ್ಲ, ಆರೋಪಿಗಳಿಗೂ ಕೂಡ ಕಾತುರ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಜಾಮೀನು ಪ್ರಕ್ರಿಯೆ ಮುಂದುವರಿಸಬಹುದಲ್ಲ, ಹಾಗಾಗಿ ಚಾರ್ಜ್ ಶೀಟ್ ಆದ್ಮೇಲೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ದಚ್ಚು ಪ್ಲಾನ್ ಮಾಡ್ಕೊಳ್ತಾ ಇದ್ದ. ಈಗಾಗಲೇ ಬೇಲ್ ಅರ್ಜಿಯನ್ನ ಸಲ್ಲಿಸುವ ಬಗ್ಗೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಕಳೆದ ಶನಿವಾರ ಬಂದಂತಹ ಸಂದರ್ಭದಲ್ಲಿ. ಸೊ ಸಿದ್ಧತೆಗಳಾಗ್ತಾ ಇದ್ದಾವೆ. ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿ ಅಂತೇಳಿ ಆರೋಪಿಗಳು ಕೇಳ್ಕೊಳ್ತಾ ಇದ್ದಾರೆ, ಬೇಲ್ ಅರ್ಜಿ ಸಲ್ಲಿಸಲಿ ಅಂತೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಭಿಷೇಕ್, ಇವತ್ತು ಮಧ್ಯಾಹ್ನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಹೆಂಗ್ಸಾಗ್ತಾ ಇದೆ. ಜೊತೆಗೆ ಆರೋಪಿಗಳು ಎಷ್ಟು ಕುತೂಹಲದಲ್ಲಿದ್ದಾರೋ ಪೊಲೀಸರು ಕೂಡ ಅಷ್ಟೇ ಕುತೂಹಲದಲ್ಲಿದ್ದಾರೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. ಸೊ ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಏನೇನಿರುತ್ತೆ ಅನ್ನೋ ಕುತೂಹಲ ಕಾಡ್ತಾ ಇದೆ.
ಎಸ್, ಇಂದು ಮಧ್ಯಾಹ್ನ ಬಹುತೇಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಚೇಂಜಸ್ಗಳಾಗಬಹುದು, ನಾಳೆಯೂ ಸಬ್ಮಿಟ್ ಅಂದ್ರೆ ನಾಳೆಗೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಪ್ರಕರಣ ಮತ್ತು ಬಹು ಮುಖ್ಯವಾದಂತಹ ಒಂದು ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ರಿಸ್ಕ್ಗಳನ್ನ, ಆತುರತೆಯನ್ನ ಪೊಲೀಸರು ಇದು ಮಾಡ್ತಾ ಇಲ್ಲ. ಅಂದ್ರೆ ಹಿರಿಯ ಅಧಿಕಾರಿಗಳು ಅದಕ್ಕೆ ಇದನ್ನು ಕೊಡ್ತಾ ಇಲ್ಲ. ಹೀಗಾಗಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಚಾರ್ಜ್ ಶೀಟ್ ಅಷ್ಟು ಪರ್ಫೆಕ್ಟ್ ಆಗಿ ಅವರು ಅದನ್ನು ಸಲ್ಲಿಕೆ ಮಾಡುವಂತಹ ಕೆಲಸಗಳಿಗೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅದಕ್ಕಾಗಿ ನಿರಂತರವಾಗಿ ಅಂದ್ರೆ ACP ಚಂದನ್ ಏನಿದ್ದಾರೆ ಅವರು ನಿರಂತರವಾಗಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಡೇ ನೈಟ್ ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಅವರ ಕಚೇರಿಯಲ್ಲೇ ಕುಳಿತು ಅದನ್ನ ವೆರಿಫಿಕೇಶನ್ ಅನ್ನ ಮಾಡುವಂಥದ್ದು, ಕ್ರಾಸ್ ವೆರಿಫಿಕೇಶನ್ಗಳನ್ನು ಮಾಡುವಂಥದ್ದು ಹಾಗೂ ತನಿಖೆ ಅಂದ್ರೆ ಈಗ ಸಿದ್ಧ ಆಗಿರುವಂತಹ ಅಷ್ಟು ಪೇಪರ್ಸ್ಗಳನ್ನ ಮತ್ತೆ ಒಂದು ಅನಲೈಸ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಇಲ್ಲಿ ಸಾಕಷ್ಟು ಕುತೂಹಲ ಕೂಡ ಇದೆ. ಅಂದ್ರೆ ಪೊಲೀಸರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಈ ಪ್ರಕರಣದ ತನಿಖೆಯಲ್ಲಿ ನಡೆದಂತಹ ಒಂದು ದೋಷಾರೋಪಣ ಪಟ್ಟಿ ಏನಿದೆ, ಆ ಪಟ್ಟಿಯಲ್ಲಿ ಏನಿರಬಹುದು, ದರ್ಶನ್ ಏನೇನು ಬಾಯ್ಬಿಟ್ಟಿದ್ದಾರೆ, ಯಾವ ರೀಸನ್ಗೋಸ್ಕರ ಅಂದ್ರೆ ಈಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಈ ರೀತಿಯಾದಂತಹ ಒಂದು ಹತ್ಯೆ ನಡೆದಿದೆ, ಇಂತಹ ವಿಚಾರಕ್ಕೆ ಹತ್ಯೆ ನಡೆದಿದೆ ಅಂತ ಹೇಳಿ. ಆದರೆ ಇನ್ಸೈಡ್ ಡೀಟೇಲ್ ಏನಿದೆ, ಕೆಲವೊಂದು ಪೊಲೀಸರು ಕೂಡ ಹೇಳೋದಕ್ಕೆ ಸಾಧ್ಯವಾಗದ ಒಂದಷ್ಟು ಡೀಟೇಲ್ಗಳಿದ್ದಾವೆ. ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಉಲ್ಲೇಖಿಸಿದಂತಹ ಅಂಶಗಳು ಯಾವುದು ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದೊಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಕುತೂಹಲ ಇದೆ ಮತ್ತು ಆರೋಪಿಗಳಿಗೆ ಅದಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ಅವರೇನಾದರೂ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅದರಲ್ಲಿ ಇರುವಂತಹ ಒಂದಷ್ಟು ಅಂಶಗಳನ್ನ ಪೊಲೀಸರು ಯಾವ ಒಂದು ವೀಕ್ ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದಾರೋ ಆ ವೀಕ್ ಪಾಯಿಂಟ್ಗಳನ್ನು ಎತ್ತಿ ಹಿಡಿದು ಚಾರ್ಜ್ ಶೀಟ್ ಜಾಮೀನು ಅರ್ಜಿಗೆ ಒಂದು ಸಲ್ಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಈಗ ಸದ್ಯ 22 ಕಾಪಿಗಳನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ. ಒಟ್ಟು ನ್ಯಾಯಾಲಯಕ್ಕೆ ಸೇರಿ ಆರೋಪಿಗಳಿಗೆ ಅಂದ್ರೆ 17 ಜನ ಆರೋಪಿಗಳಿಗೂ ಕೂಡ ಒಂದೊಂದು ಕಾಪಿಗಳನ್ನ ನೀಡಲಾಗುತ್ತೆ. ನ್ಯಾಯಾಧೀಶರಿಗೂ ಒಂದು ನೀಡಲಾಗುತ್ತೆ, ಅಂದ್ರೆ ಕೋರ್ಟ್ಗೂ ಕೂಡ ನೀಡಲಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಪ್ರೋಸೆಸ್ ಏನಿದೆ ನಡೀತಾ ಇದೆ ಮತ್ತು ಇಂದು ಮಧ್ಯಾಹ್ನ ಅಥವಾ ನಾಳೆಯ ಒಳಗಡೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಥ್ಯಾಂಕ್ ಯು ಅಭಿಷೇಕ್, ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.